ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಮೇಲೆ ಸಿಎಂ ಒತ್ತಡ ಹೇರ್ತಿದ್ದಾರೆ. ರಾಜನಾಥ್ ಸಿಂಗ್ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಸಚಿವ ಸಂಪುಟ ವಿಸ್ತರಣೆಗೆ ಶಾಸಕರ ಒತ್ತಡ ಹೆಚ್ಚುತ್ತಿದ್ದಂತೆ ಮತ್ತೆ ದೆಹಲಿಗೆ ಹೋಗಿರೋ ಸಿಎಂ ಸದಾನಂದ ಗೌಡ ಹಾಗೂ ಈಶ್ವರಪ್ಪ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನದು ಪರಿಹಾರ ಸೂತ್ರ ಹೈಕಮಾಂಡ್ ಮುಂದೆ ಇಟ್ಟಿರುವಂತದ್ದು? ಹೈಕಮಾಂಡ್ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು? ಶ್ವೇತಾ, ಪ್ರಮುಖವಾಗಿರ್ತಕ್ಕಂಥದ್ದು ಜನಾರ್ದನ ರೆಡ್ಡಿ 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಜನಾರ್ದನ್ ರೆಡ್ಡಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸೋಮಣ್ಣನವರನ್ನ ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡಿದ್ದೀರಾ, ಹೀಗಾಗಿ ನಮ್ಮ ಪೈಕಿ ಕೂಡ ಒಬ್ಬರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲೇಬೇಕು ಅಂತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಹೇಳಿರ್ತಕ್ಕಂಥ ಒತ್ತಡ. ನಿತಿನ್ ಗಡ್ಕರಿ ಕೂಡ ನಿನ್ನೆಯವರೆಗೆ ಮುಖ್ಯಮಂತ್ರಿ ಸದಾನಂದ ಗೌಡ, ಈಶ್ವರಪ್ಪ ಅವರನ್ನ ಈ ಬಗ್ಗೆ ಮನವೊಲಿಕೆಗೆ ಪ್ರಯತ್ನ ಪಟ್ಟಿದ್ರು. ಆದರೆ ರಾಜ್ಯ ನಾಯಕತ್ವ ಒಂದು ಕಡೆ ರೆಡ್ಡಿಗಳನ್ನು ಸಂಪುಟಕ್ಕೆ ತೆಗೆದುಕೊಳ್ಳಲು ತಯಾರಿಲ್ಲವಾದರೆ ರಾಷ್ಟ್ರೀಯ ನಾಯಕ ಅಡ್ವಾಣಿ ಕೂಡ ರೆಡ್ಡಿಗಳನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು ಅಂತಕ್ಕಂಥ ಒತ್ತಡವನ್ನು ಬಿಜೆಪಿ ಮೇಲೆ ಹೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರೆಡ್ಡಿಗಳ ಪೈಕಿ ರೆಡ್ಡಿಗಳು ಹೆಸರಿಸಿದ ವ್ಯಕ್ತಿಯನ್ನು ಸಂಪುಟಕ್ಕೆ ಸೇರಿಸಿಕೊಂಡು ಉಳಿದ ಸಂಪುಟ ವಿಸ್ತರಣೆಗೆ ಅನುಮತಿ ಕೊಡಿ ಪತ್ರವನ್ನು ಮುಖ್ಯಮಂತ್ರಿ ಸದಾನಂದ ಗೌಡರು ದೆಹಲಿಗೆ ತಂದಿದ್ದಾರೆ. ಆದರೆ ಜನಾರ್ದನ್ ರೆಡ್ಡಿ ಏನು ಬಯಸ್ತಾರೆ, ಜನಾರ್ದನ್ ರೆಡ್ಡಿ ಯಾವ ರೀತಿಯಾಗಿರ್ತಕ್ಕಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಿದ್ದಾರೆ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೀಗಾಗಿ ಈ ಒಂದು ಕಗ್ಗಂಟನ್ನು ಕೂಡ ಬಿಡಿಸಲು ಹೈಕಮಾಂಡ್ ಪ್ರಯತ್ನವನ್ನು ನಡೆಸಿದೆ. ಈಗ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಈ ಬಗ್ಗೆ ಮಹತ್ವದ ಸಭೆ ಕೂಡ ನಡೀತಾ ಇದೆ. ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಅರುಣ್ ಜೇಟ್ಲಿ, ಧರ್ಮೇಂದ್ರ ಪ್ರಧಾನ್ ಮತ್ತು ವಿ ಸತೀಶ್ ಮುಖ್ಯಮಂತ್ರಿ ಸದಾನಂದ ಗೌಡ ಮತ್ತು ಈಶ್ವರಪ್ಪನವರ ಜೊತೆಗೆ ವಿಸ್ತೃತ ಮಾತುಕತೆಯನ್ನು ನಡೆಸಿದ್ದಾರೆ. ರೆಡ್ಡಿಗಳನ್ನು ಬಿಟ್ಟು ಸಂಪುಟ ವಿಸ್ತರಣೆಯನ್ನು ನಾವು ಮಾಡೋದಾದ್ರೆ ಸಂಜೆ ಅಥವಾ ನಾಳೆ ಮಾಡ್ತೀವಿ, ಅದಕ್ಕೆ ಅನುಮತಿ ಕೊಡಿ ಮತ್ತು ರೆಡ್ಡಿ ಹೆಸರಿಸಿದ ಪೈಕಿ ಒಬ್ಬರನ್ನ ಸಚಿವರನ್ನಾಗಿ ಮಾಡಿ ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿಯನ್ನಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಮುಖ್ಯಮಂತ್ರಿ ಸದಾನಂದ ಗೌಡರು ಮತ್ತು ಈಶ್ವರಪ್ಪನವರ ಒಂದು ಮನವೊಲಿಕೆಯ ತಂತ್ರವಾದರೆ, ಜನಾರ್ದನ್ ರೆಡ್ಡಿ ಅವರದು ಸೋಮಣ್ಣನವರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ, ನಮ್ಮನ್ನ ಯಾಕೆ ಕೈ ಬಿಡ್ತೀರಿ ಅಂತಕ್ಕಂಥ ಒಂದು ಒನ್ ಪಾಯಿಂಟ್ ಅಜೆಂಡಾ ಅಂತಕ್ಕಂಥದ್ದು ಸ್ಪಷ್ಟ. ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ರೆಡ್ಡಿಗಳನ್ನು ಬಿಟ್ಟು ಸಂಪುಟ ರಚನೆ ಮಾಡುವುದಾದಲ್ಲಿ ಅದರ ವಿಪರೀತ ಕ್ರಮಗಳ ಬಗ್ಗೆ ಕೂಡ ಹೈಕಮಾಂಡ್ಗೆ ಅರಿವಿದ್ದಂತಿದೆ. ಹೀಗಾಗಿ ಹೈಕಮಾಂಡ್ ತರಾತುರಿಯಲ್ಲಿ ಮುಖ್ಯಮಂತ್ರಿ ಸದಾನಂದ ಗೌಡ ಮತ್ತು ಈಶ್ವರಪ್ಪನವರನ್ನ ದೆಹಲಿಗೆ ಕರೆಸಿದೆ. ಶ್ವೇತಾ, ಅವರ ಜೊತೆ ಮಾತುಕತೆಯನ್ನು ನಡೆಸಿದೆ. ಒಂದು ವೇಳೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಸಂಪುಟ ವಿಸ್ತರಣೆ ಆಗಲಿದೆ, ಇಲ್ಲವಾದಲ್ಲಿ ಇದು ನೆನೆಗುದಿಗೆ ಬೀಳಲಿದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಶ್ವೇತಾ, ಪ್ರಶಾಂತ್, ಇತ್ತ ಸಿಎಂ ಸದಾನಂದ ಗೌಡರು ಈಗಾಗಲೇ ಸೋಮಣ್ಣ ಸೇರ್ಪಡೆ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಅತ್ತ ರೆಡ್ಡಿಗಳು ಈಗಾಗಲೇ ಸಾಕಷ್ಟು ಒತ್ತಡ ಹೇರಿದ್ದಾರೆ ಹೈಕಮಾಂಡ್ ಮೇಲೆ. ಹೀಗಾಗಿ ರೆಡ್ಡಿಗಳಿಲ್ಲದ ಸಂಪುಟಕ್ಕೆ ಅನುಮತಿ ಸಿಗುವಂತಹ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಕಾಣ್ತಿದೆ? ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವದ ಒಂದು ಭಾಗ. ಅದರಲ್ಲಿ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರಂತಹ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರನ್ನ ಕೈ ಬಿಡುವುದಾದರೆ, ಕೈ ಬಿಟ್ಟಾಗ ರೆಡ್ಡಿಗಳನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವುದಾದರೆ ಬಿಜೆಪಿಯಲ್ಲಿ ನಾವು ಕರ್ನಾಟಕದ ಒಂದು ಭಾಗವೇ, ಹಾಗಿದ್ದಲ್ಲಿ ಯಡಿಯೂರಪ್ಪನವರನ್ನ ಕೈ ಬಿಟ್ಟಿದ್ದೇಕೆ ಅಂತಕ್ಕಂಥ ತರ್ಕದೊಂದಿಗೆ ಬರಬಹುದು. ಆಗ ಬಿಜೆಪಿಯ ಇಮೇಜ್ಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ತಂತ್ರದ ಭಾಗವಾಗಿ ರೆಡ್ಡಿಗಳು ಬೇಡ ಅಂತಕ್ಕಂಥದ್ದು ಅಡ್ವಾಣಿ ನೀಡಿರ್ತಕ್ಕಂಥ ಸಲಹೆ. ಶ್ವೇತಾ,
ಥ್ಯಾಂಕ್ ಯು ಪ್ರಶಾಂತ್. ಎಲ್ಲ ಮಾಹಿತಿಗಾಗಿ. ಸಂಪುಟ ಸಂಕಟಕ್ಕೆ ತೆರೆ ಎಳೆಯಲು ಸಿಎಂ ಸದಾನಂದ ಗೌಡ ಈಶ್ವರಪ್ಪ ಮುಂದಾಗಿದ್ದಾರೆ. ಶಾಸಕರು ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳ ಒತ್ತಡ ಹೆಚ್ಚುತ್ತಾ ಇರೋದ್ರಿಂದ ಸಂಪುಟ ವಿಸ್ತರಣೆಗೆ ಅನುಮತಿ ನೀಡುವಂತೆ ವರಿಷ್ಠರಿಗೆ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಂದು ಸಂಜೆ ಅಥವಾ ನಾಳೆಗೆ ಸಂಪುಟ ವಿಸ್ತರಣೆ ಮಾಡಲು ಸಿಎಂ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಕುರಿತು ದೆಹಲಿಯ ರಾಜನಾಥ್ ಸಿಂಗ್ ನಿವಾಸದಲ್ಲಿ ವರಿಷ್ಠರೊಂದಿಗೆ ಸದಾನಂದ ಗೌಡ ಈಶ್ವರಪ್ಪ ಮಾತುಕತೆ ಕೂಡ ನಡೆಸಿದರು. ಸಭೆಯಲ್ಲಿ ನಿತಿನ್ ಗಡ್ಕರಿ, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್ ಕೂಡ ಪಾಲ್ಗೊಂಡಿದ್ದಾರೆ. ಕ್ಯಾಬಿನೆಟ್ ಸೇರಲು ರೆಡ್ಡಿ ಸಹೋದರರು ಪಟ್ಟು ಹಿಡಿದಿದ್ದರಿಂದ ಇಂದು ನಡೆಯಬೇಕಿದ್ದ ಸಂಪುಟ ವಿಸ್ತರಣೆ ಮುಂದೂಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪರಿಹಾರ ಸೂತ್ರವೊಂದನ್ನು ವರಿಷ್ಠರ ಮುಂದಿಟ್ಟಿರುವ ಸಿಎಂ ಮತ್ತು ಈಶ್ವರಪ್ಪ ರೆಡ್ಡಿಗಳ 3 ಸ್ಥಾನವನ್ನ ಖಾಲಿ ಬಿಡೋದು ಹಾಗೂ ರೆಡ್ಡಿ ಬ್ರದರ್ಸ್ ಸಂಪುಟ ಸೇರ್ಪಡೆ ಬಗ್ಗೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಕೈಗೊಳ್ಳುವುದಾಗಿ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡಲಿದ್ದಾರೆ.